ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಇಂಟರ್ನೆಟ್. ಇದು ನಮ್ಮ ಲೈಫಲ್ಲಿ ಬಂದು ಈಗ ಎಷ್ಟೋ ವರ್ಷಗಳಾಯ್ತು ಅಲ್ವಾ? ಹೌದು ಹೌದು. ಆದ್ರೆ ಅದು ಒಂದೇ ರೀತಿ ಇರಲಿಲ್ಲ. ಈಗಂತೂ ವೆಬ್ 3.0 ಅಂತ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಏನಿದು ವೆಬ್ 3.0? ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ಖಂಡಿತ. ನಾವು ಈ ಚರ್ಚೆಗೆ ಕೆಲವು ಮಾಹಿತಿ ಮೂಲಗಳನ್ನ ಆಧಾರವಾಗಿಟ್ಕೊಂಡಿದ್ದೀವಿ. ಮುಖ್ಯವಾಗಿ ವೆಬ್ 3.0 ಅಂದ್ರೇನು, ವೆಬ್ 1.0, ವೆಬ್ 2.0 ಅಂತೀವಲ್ಲ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ, ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಈಗ ಯೂಸ್ ಮಾಡೋ ಇಂಟರ್ನೆಟ್ಗಿಂತ ಹಿಂದೆ ಹೇಗಿತ್ತು, ವೆಬ್ 1.0 ಇಂದ ಶುರು ಮಾಡೋಣವಾ? ಅದು ಯಾವಾಗ ಬಂತು, ಹೇಗಿತ್ತು? ಖಂಡಿತ. ವೆಬ್ 1.0 ಅಂದರೆ ಅದೊಂದು ರೀತಿ ಇಂಟರ್ನೆಟ್ನ ಮೊದಲ ಹೆಜ್ಜೆಗಳು ಅಂತ ಹೇಳ್ಬೋದು. ಸುಮಾರು ಒಂದು 1990s ಆಸುಪಾಸು ಅನ್ಕೊಳ್ಳಿ. ವರ್ಲ್ಡ್ ವೈಡ್ ವೆಬ್ ಅಂದ್ರೆ WWW ಎಲ್ಲರಿಗೂ ಪರಿಚಯ ಆದ ಕಾಲ. ನೆಟ್ಸ್ಕೇಪ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆ ಥರದ ಬ್ರೌಸರ್ಗಳು ಬಂದ ಸಮಯ ಅದು. ಓಕೆ. ಆಗಿನ ಕಾಲದಲ್ಲಿ ಈಗಿನ ಥರ ಇಂಟರ್ನೆಟ್ ಸ್ಪೀಡ್ ಇರಲಿಲ್ಲ. ನೆನ್ಪಿದ್ಯಾ? ಆ ಡೈಲಪ್ ಕನೆಕ್ಷನ್ ಸದ್ದು. ಹಾ, ಕೇಳಿಸ್ತಿತ್ತಲ್ಲ, ಕರ್ ಅಂತ. ಹೌದು ಹೌದು. ಆ ಪೇಜ್ ಲೋಡ್ ಆಗೋಕೆ ಎಷ್ಟೊತ್ತು ಕಾಯ್ಬೇಕಿತ್ತು. ಈಗಿನ ಸ್ಪೀಡ್ ನೋಡಿದ್ರೆ ನಂಬೋಕೂ ಆಗಲ್ಲ. ಆಮೇಲೆ ಸರ್ವರ್ ಕೆಪಾಸಿಟಿ, ಬ್ಯಾಂಡ್ವಿಡ್ತ್ ಎಲ್ಲವೂ ತುಂಬಾನೇ ಲಿಮಿಟೆಡ್ ಇತ್ತು ಆಗ. ಹೌದು. ಹಾಗಾದ್ರೆ ಆಗಿನ ವೆಬ್ನ ಮೇನ್ ಕ್ಯಾರೆಕ್ಟರ್ ಏನು, ಏನ್ ಮಾಡಬಹುದಿತ್ತು? ಮುಖ್ಯವಾಗಿ ಅದೊಂದು ಓದುವ ಮಾಧ್ಯಮವಾಗಿತ್ತು. ಅಂದ್ರೆ ರೀಡ್ ಓನ್ಲಿ ಅಂತೀವಲ್ಲ ಹಾಗೆ. ಓಕೆ. ಕೆಲವೇ ಜನ ಅಥವಾ ಕಂಪನಿಗಳು ವೆಬ್ಸೈಟ್ ಮಾಡಿ ಮಾಹಿತಿ ಹಾಕ್ತಿದ್ರು. ನೀವು ಅಂದ್ರೆ ಸಾಮಾನ್ಯ ಬಳಕೆದಾರರು ಅದನ್ನ ಬರೀ ಓದಬಹುದಿತ್ತು ಅಷ್ಟೇ. ಅಂದ್ರೆ ನಾವೇನು ಕಾಂಟ್ರಿಬ್ಯೂಟ್ ಮಾಡೋ ಹಾಗೆ ಇರ್ಲಿಲ್ಲ. ಇಲ್ಲ, ಸಾಧ್ಯನೇ ಇರಲಿಲ್ಲ ಹೆಚ್ಚಾಗಿ. ಮತ್ತೆ ವೆಬ್ಸೈಟ್ ಮಾಡೋದಂದ್ರೆ ಅದು ಈಗಿನಷ್ಟು ಸುಲಭನೂ ಇರಲಿಲ್ಲ, ಫ್ರೀಯೂ ಇರಲಿಲ್ಲ. ಟೆಕ್ನಿಕಲ್ ಸ್ಕಿಲ್ಸ್ ಬೇಕಿತ್ತು, ದುಡ್ಡು ಖರ್ಚಾಗ್ತಿತ್ತು. ಸೊ ಒಂದ್ ರೀತಿ ಒನ್ ವೇ ಕಮ್ಯುನಿಕೇಷನ್. ಮಾಹಿತಿನ ಪಬ್ಲಿಷ್ ಮಾಡೋರು ಕೆಲವರಾದ್ರೆ ಅದನ್ನ ಬಳಸೋರು ತುಂಬಾ ಜನ. ಆದ್ರೆ ಆ ಬಳಸೋರು ಸುಮ್ಮನೆ ಓದೋರಷ್ಟೇ. ಸರಿ ಸರಿ. ಸ್ಟ್ಯಾಟಿಕ್ ಪೇಜ್ಗಳು, ಬರೀ ಇನ್ಫಾರ್ಮೇಷನ್ ಕನ್ಸ್ಯೂಮ್ ಮಾಡೋದು. ಓಕೆ. ಹಾಗಾದ್ರೆ ಇದಾದ್ಮೇಲೆ ವೆಬ್ 2.0 ಬಂತು. ಅದ್ ಹೇಗ್ ಚೇಂಜ್ ಮಾಡ್ತು ಇದನ್ನೆಲ್ಲ? ವೆಬ್ 2.0 ಅದು ನಿಜವಾಗ್ಲೂ ಒಂದು ದೊಡ್ಡ ಬದಲಾವಣೆನೇ ತಂತು. ನಾವೀಗ ಜಾಸ್ತಿ ಬಳಸ್ತಿರೋ ಇಂಟರ್ನೆಟ್ ಅಂದ್ರೆ ಇದೇ ವೆಬ್ 2.0ನೇ. ಹೌದು. ಸುಮಾರು 2000ದ ನಂತರ ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್, ಬ್ಲಾಗ್ಗಳು ಇದೆಲ್ಲ ಬಂದಾಗ ವೆಬ್ 2.0 ಶುರುವಾಯಿತು ಅಂತ ಹೇಳ್ಬೋದು. ಇಲ್ಲಿ ಬರೀ ಓದೋದ್ ಮಾತ್ರ ಅಲ್ಲ, ಯೂಸರ್ಸ್ಗೆ ಬರೆಯೋ ಶಕ್ತಿನೂ ಸಿಕ್ತು. ಬರೆಯೋ ಶಕ್ತಿ ಅಂದ್ರೆ ಈಗ ನೋಡಿ, ಫೇಸ್ಬುಕ್ಕಲ್ಲಿ ನಾವು ನಮ್ಮ ಸ್ಟ್ಯಾಟಸ್ ಹಾಕ್ತೀವಿ, ಫೋಟೋ ಹಾಕ್ತೀವಿ, ಬೇರೆಯವರ ಪೋಸ್ಟ್ಗೆ ಕಾಮೆಂಟ್ ಮಾಡ್ತೀವಿ. ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಬ್ಲಾಗ್ ಬರಿತೀವಿ. ಹೀಗೆ ನಾವೇ ಕಂಟೆಂಟ್ ಕ್ರಿಯೇಟ್ ಮಾಡಿ ಶೇರ್ ಮಾಡಕ್ ಶುರು ಮಾಡಿದ್ವಿ. ಸೊ ಇದು ಬರೀ ರೀಡ್ ಓನ್ಲಿ ಅಲ್ಲ, ರೀಡ್ ರೈಟ್ ಮಾಡೆಲ್ ಆಯ್ತು. ಓ ಹೌದು, ನಾವೇ ಕಂಟೆಂಟ್ ಕ್ರಿಯೇಟರ್ಸ್ ಆದ್ವಿ. ಎಕ್ಸಾಕ್ಟ್ಲಿ. ಯೂಸರ್ ಜನರೇಟೆಡ್ ಕಂಟೆಂಟ್ ಅಂತೀವಲ್ಲ, ಅದು ಇದರ ಪ್ರಮುಖ ಅಂಶ. ಇದರಿಂದ ಏನಾಯ್ತು, ಇಂಟರ್ನೆಟ್ ಒಂಥರ ಸೋಷಿಯಲ್ ಪ್ಲೇಸ್ ಆಯ್ತು. ಆನ್ಲೈನ್ನಲ್ಲಿ ಮಾತಾಡೋದು, ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಗ್ರೂಪ್ಸ್ ಮಾಡೋದು, ಇದೆಲ್ಲ ಕಾಮನ್ ಆಯ್ತು. ನಿಜ ನಿಜ. ಈಗ ನಾವು ದಿನಾ ಬಳಸೋದೆಲ್ಲ ವೆಬ್ 2.0 ಅಪ್ಲಿಕೇಶನ್ಗಳೇ ಅಲ್ವಾ? ಸೋಷಿಯಲ್ ಮೀಡಿಯಾ, ಇ-ಕಾಮರ್ಸ್ ಎಲ್ಲವೂ. ಹೌದು, ಬಹುತೇಕ ಎಲ್ಲವೂ. ಆದ್ರೆ ಇದ್ರಲ್ಲೂ ಏನೋ ಪ್ರಾಬ್ಲಮ್ ಇದೆ ಅಂತ ವೆಬ್ 3.0 ಕಡೆ ಹೋಗ್ತಿದೀವಿ ಅಂದ್ಮೇಲೆ ಏನದು ಪ್ರಾಬ್ಲಮ್? ಹೌದು, ವೆಬ್ 2.0 ತುಂಬಾ ಪವರ್ಫುಲ್ ಆಯ್ತು. ಆದ್ರೆ ಇದ್ರ ಜೊತೆ ಕೆಲವು ಸಮಸ್ಯೆಗಳು ಹುಟ್ಕೊಂಡ್ವು. ಅದರಲ್ಲಿ ಮುಖ್ಯವಾದ್ದು ನಾವು ಕ್ರಿಯೇಟ್ ಮಾಡೋ ಕಂಟೆಂಟ್, ನಮ್ಮ ಡೇಟಾ, ಇದರ ಕಂಟ್ರೋಲ್ ಯಾರ ಕೈಲಿದೆ ಅನ್ನೋ ಪ್ರಶ್ನೆ. ಹೇಗೆ? ನಾವು ಫೇಸ್ಬುಕ್ನಲ್ಲಿ ಹಾಕಿದ ಪೋಸ್ಟ್ ನಮ್ದೇ ಅಲ್ವಾ? ಅದ್ರ ಕಂಟ್ರೋಲ್ ನಮ್ಗೆ ಇರುತ್ತಲ್ಲ? ಹಾಗನ್ಸುತ್ತೆ. ಆದ್ರೆ ಆಕ್ಚುಲಿ ಆ ಡೇಟಾ ಎಲ್ಲ ಸ್ಟೋರ್ ಆಗೋದೆಲ್ಲಿ? ಫೇಸ್ಬುಕ್ಕು, ಗೂಗಲ್ಲು, ಅಮೆಝಾನು ಇಂಥ ದೊಡ್ಡ ಕಂಪ್ನಿಗಳ ಸರ್ವರ್ಗಳಲ್ಲೇ. ಹೌದು. ನಮ್ಮ ಪೋಸ್ಟು ಎಷ್ಟು ಜನಕ್ಕೆ ರೀಚ್ ಆಗ್ಬೇಕು, ನಮ್ಮ ನ್ಯೂಸ್ ಫೀಡ್ನಲ್ಲಿ ಏನ್ ಕಾಣಬೇಕು, ಇದೆಲ್ಲ ಡಿಸೈಡ್ ಮಾಡೋದು ಆ ಕಂಪನಿಗಳ ಅಲ್ಗಾರಿದಮ್ಗಳು. ನಮ್ಮ ಡೇಟಾನ ಅವರು ಹೇಗೆಲ್ಲ ಬಳಸ್ತಾರೆ ಅನ್ನೋ ಪೂರ್ತಿ ಕಂಟ್ರೋಲ್ ನಮ್ ಕೈಲಿಲ್ಲ. ಅವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ನಾವು ಓಕೆ ಅಂದಿರ್ತೀವಿ ಅಷ್ಟೇ. ನಮ್ಮ ಡೇಟಾನ ಅವರು ಜಾಹೀರಾತಿಗೋ ಬೇರೆ ಪ್ರಾಡಕ್ಟ್ಸ್ ಡೆವಲಪ್ ಮಾಡೋಕೋ ಬಳಸ್ಕೋಬಹುದು. ಸೊ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು ಅದರ ಮೇಲಿನ ಪೂರ್ತಿ ಮಾಲೀಕತ್ವ ಅಥವಾ ಕಂಟ್ರೋಲ್ ನಮ್ದಲ್ಲ. ಇದು ಸ್ವಲ್ಪ ಯೋಚನೆ ಮಾಡೋ ವಿಷಯನೇ. ಹೌದು. ಇನ್ನು ಪ್ರಿನ್ಸಿಪಲ್ ಏಜೆಂಟ್ ಪ್ರಾಬ್ಲಮ್ ಅಂತಾರೆ. ನಾವು ಯೂಸರ್ಸ್, ಪ್ರಿನ್ಸಿಪಲ್,
ನಮ್ಮ ಡೇಟಾನ ಈ ಕಂಪನಿಗಳಿಗೆ ಏಜೆಂಟ್ಸ್ಗೆ ಕೊಡ್ತೀವಿ. ಅದೇ ಈ ಏಜೆಂಟ್ಗಳು ನಮ್ಮ ಹಿತಾಸಕ್ತಿಗಿಂತ ತಮ್ಮ ಹಿತಾಸಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಅವರೇ ಪವರ್ಫುಲ್ ಆಗಿಬಿಟ್ಟಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ವೆಬ್ 2.0ದಲ್ಲಿ ಪವರ್ ಎಲ್ಲ ಕೆಲವೇ ದೊಡ್ಡ ಕಂಪನಿಗಳ ಕೈಲಿ ಸೆಂಟ್ರಲೈಸ್ ಆಗಿದೆ. ಇದು ಮೇನ್ ಪ್ರಾಬ್ಲಮ್. ಕರೆಕ್ಟ್. ಇದಕ್ಕೇನೆ ವೆಬ್ 3.0 ಒಂದು ಪರಿಹಾರ ಕೊಡೋಕೆ ಪ್ರಯತ್ನ ಪಡ್ತಿದೆ. ಹಾಗೆಂದ್ರೆ ವೆಬ್ 3.0 ಹೇಗೆ ಭಿನ್ನ? ಅದು ಹೇಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ? ವೆಬ್ 3.0ದ ಮೂಲ ಉದ್ದೇಶವೇ ಇಂಟರ್ನೆಟ್ನ ಮತ್ತೆ ಡಿಸೆಂಟ್ರಲೈಸ್ ಮಾಡೋದು, ಅಂದರೆ ವಿಕೇಂದ್ರೀಕರಣಗೊಳಿಸೋದು ಮತ್ತು ಕಂಟ್ರೋಲನ್ನು ಮತ್ತೆ ಬಳಕೆದಾರರ ಕೈಗೆ ಕೊಡೋದು. ಅದಕ್ಕೆ ಇದನ್ನ ಹೀಗೆ ಹೇಳ್ತಾರೆ, ವೆಬ್ 1.0 ಓದು, ವೆಬ್ 2.0 ಓದು ಬರೆ, ಆದರೆ ವೆಬ್ 3.0 ಓದು ಬರೆ ಸ್ವಾಮ್ಯ ಹೊಂದು, ರೀಡ್ ರೈಟ್ ಓನ್. ಓನ್, ಸ್ವಾಮ್ಯ ಹೊಂದುವುದು, ಇದನ್ನ ಸ್ವಲ್ಪ ವಿವರಿಸ್ತೀರಾ? ಅದು ಹೇಗೆ ಸಾಧ್ಯ? ಸ್ವಾಮ್ಯ ಹೊಂದುವುದು ಅಂದ್ರೆ ನಮ್ಮ ಡಿಜಿಟಲ್ ಐಡೆಂಟಿಟಿ, ನಮ್ಮ ಡೇಟಾ, ನಾವು ಕ್ರಿಯೇಟ್ ಮಾಡೋ ಕಂಟೆಂಟ್ ಅಷ್ಟೇ ಅಲ್ಲ, ನಮ್ಮ ಡಿಜಿಟಲ್ ಆಸ್ತಿಗಳು. ಅಂದ್ರೆ ಈಗ ಕ್ರಿಪ್ಟೋಕರೆನ್ಸಿ ಇದೆ, NFTಗಳಿದೆ, ಇವುಗಳ ಮೇಲೆ ನಮಗೆ ನಿಜವಾದ ವೆರಿಫೈ ಮಾಡಬಹುದಾದ ಓನರ್ಶಿಪ್ ಮತ್ತು ಕಂಟ್ರೋಲ್ ಇರೋದು. ಇದು ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಬ್ಲಾಕ್ಚೈನ್ ಟೆಕ್ನಾಲಜಿಯಿಂದ. ಓಕೆ, ಬ್ಲಾಕ್ಚೈನ್. ಹೌದು, ಬ್ಲಾಕ್ಚೈನ್ ಅಂದ್ರೆ ಅದೊಂದು ಡಿಸ್ಟ್ರಿಬ್ಯೂಟೆಡ್ ಲೆಜರ್. ಅಂದ್ರೆ ಮಾಹಿತಿ ಎಲ್ಲ ಒಂದೇ ಕಂಪನಿಯ ಕಂಟ್ರೋಲ್ನಲ್ಲಿರೋದಿಲ್ಲ, ಬದಲಾಗಿ ಒಂದು ನೆಟ್ವರ್ಕ್ನಲ್ಲಿರೋ ಸಾವಿರಾರು ಕಂಪ್ಯೂಟರ್ಗಳಲ್ಲಿ ಹಂಚೋಗಿರುತ್ತೆ. ಮತ್ತು ಅದನ್ನು ಸುಲಭವಾಗಿ ಬದಲಾಯಿಸೋಕ್ಕಾಗಲ್ಲ, ಟ್ಯಾಂಪರ್ ಪ್ರೂಫ್ ಇದ್ದ ಹಾಗೆ. ಓ, ಅಂದ್ರೆ ಫೇಸ್ಬುಕ್ ನಮ್ಮ ಡೇಟಾ ಇಟ್ಕೊಳ್ಳೋ ಬದಲು ಅದು ಬ್ಲಾಕ್ಚೈನ್ನಲ್ಲಿ ಸೇವ್ ಆಗಿ ಅದರ ಕೀ ನಮ್ಮತ್ರ ಇರುತ್ತಾ? ಆ ಥರನಾ? ಆಲ್ಮೋಸ್ಟ್ ಹಾಗೇನೆ. ಅದೇ ಕಾನ್ಸೆಪ್ಟ್. ವೆಬ್ 3.0 ಅಪ್ಲಿಕೇಶನ್ಗಳು ಅಂದರೆ ಆಪ್ಸ್, ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್ ಅಂತಾರಲ್ಲ, ಅವು ಹೀಗೆ ಕೆಲಸ ಮಾಡಬೇಕು ಅನ್ನೋದು ಐಡಿಯಾ. ನಿಮ್ಮ ಡೇಟಾದ ಕಂಟ್ರೋಲ್ ನಿಮ್ಮ ಹತ್ರನೇ ಇರುತ್ತೆ. ಉದಾಹರಣೆಗೆ, ನಾಳೆ ಒಂದು ಡಿಸೆಂಟ್ರಲೈಸ್ ಸೋಷಿಯಲ್ ಮೀಡಿಯಾ ಬಂದ್ರೆ ನಿಮ್ಮ ಪ್ರೊಫೈಲ್, ನಿಮ್ಮ ಫ್ರೆಂಡ್ ಲಿಸ್ಟ್ ಎಲ್ಲ ನಿಮ್ಮ ಡಿಜಿಟಲ್ ವಾಲೆಟ್ಗೆ ಲಿಂಕ್ ಆಗಿರಬಹುದು. ನೀವು ಆ ಪ್ಲಾಟ್ಫಾರ್ಮ್ ಬಿಟ್ರೂ ನಿಮ್ ಡೇಟಾ ನಿಮ್ ಜೊತೆಲೇ ಇರುತ್ತೆ. ವಾವ್, ಇದು ನಿಜಕ್ಕೂ ದೊಡ್ಡ ಚೇಂಜ್ ಅಲ್ವಾ? ಖಂಡಿತ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ ಮೌಲ್ಯ, ವ್ಯಾಲ್ಯೂ ವಿನಿಮಯ. ವೆಬ್ 1.0, 2.0 ಮುಖ್ಯವಾಗಿ ಮಾಹಿತಿಯನ್ನ ಶೇರ್ ಮಾಡೋಕೆ ಹೆಲ್ಪ್ ಮಾಡ್ತು. ಹೌದು. ಆದರೆ ವೆಬ್ 3.0 ಈ ಕ್ರಿಪ್ಟೋಕರೆನ್ಸಿಗಳು, ಟೋಕನ್ಗಳು ಮೂಲಕ ಹಣಕಾಸಿನ ಮೌಲ್ಯವನ್ನ ಕೂಡ ಇಂಟರ್ನೆಟ್ನಲ್ಲೇ ನೇರವಾಗಿ ಯಾರಾದರೂ ಮಧ್ಯವರ್ತಿಗಳು ಇಲ್ಲದೆ ಪೀರ್ ಟು ಪೀರ್ ಆಗಿ ಕಳಿಸೋಕೆ, ರಿಸೀವ್ ಮಾಡೋಕೆ ಅವಕಾಶ ಕೊಡುತ್ತೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಅಂದ್ರೆ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಅದರಿಂದ ಬರೋ ದುಡ್ಡಲ್ಲಿ ನಮಗೆ ಜಾಸ್ತಿ ಪಾಲು ಸಿಗಬಹುದಾ ಅಥವಾ ನೇರವಾಗಿ ಸಿಗಬಹುದಾ? ಎಸ್, ಅದು ಕೂಡ ವೆಬ್ 3.0ದ ಒಂದು ಪ್ರಮುಖ ಭರವಸೆ. ಈಗ ವೆಬ್ 2.0ದಲ್ಲಿ ಪ್ಲಾಟ್ಫಾರ್ಮ್ ನಮಗೆ ಸ್ವಲ್ಪ ಪರ್ಸೆಂಟೇಜ್ ಕೊಡುತ್ತೆ ಅಷ್ಟೇ. ಆದರೆ ವೆಬ್ 3.0ದಲ್ಲಿ ಟೋಕನೈಸೇಷನ್ ಅಂತ ಮಾಡಬಹುದು. ಅಂದರೆ ಕ್ರಿಯೇಟರ್ಸ್ ತಮ್ಮ ಕೆಲಸಕ್ಕೆ ನೇರವಾಗಿ ಫ್ರಾನ್ಸ್ನಿಂದ ಸಪೋರ್ಟ್ ಪಡೆಯೋದು, ಅಥವಾ ಅವರ ಕಂಟೆಂಟ್ ಪಾಪ್ಯುಲರ್ ಆದ ಹಾಗೆ ಅವರಿಗೆ ಆಟೋಮ್ಯಾಟಿಕ್ ಆಗಿ ಟೋಕನ್ಸ್ ಮೂಲಕ ರಿವಾರ್ಡ್ ಸಿಗೋ ಹಾಗೆ ಸಿಸ್ಟಮ್ಸ್ ಡಿಸೈನ್ ಮಾಡಬಹುದು. NFTಗಳೆಲ್ಲ ಇದರದ್ದೇ ಒಂದು ಭಾಗನಾ? ಹೌದು, NFTಗಳು, ನಾನ್ ಫಂಜಿಬಲ್ ಟೋಕನ್ಸ್ ಕೂಡ ಇದೇ ಕಾನ್ಸೆಪ್ಟ್. ಒಂದು ಡಿಜಿಟಲ್ ಆರ್ಟ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಅದಕ್ಕೆ ಒಂದು ಯುನೀಕ್ ಓನರ್ಶಿಪ್ ಸರ್ಟಿಫಿಕೇಟ್ ಕೊಡೋ ಥರ. ಸೊ ಡಿಜಿಟಲ್ ವರ್ಲ್ಡ್ನಲ್ಲೂ ಓನರ್ಶಿಪ್ ಅನ್ನೋ ಕಾನ್ಸೆಪ್ಟ್ ತರೋ ಪ್ರಯತ್ನ ಇದು. ಸೊ ಮೇನ್ ಪಿಲ್ಲರ್ಸ್ ಅಂದ್ರೆ ಡಿಸೆಂಟ್ರಲೈಸೇಷನ್, ಬ್ಲಾಕ್ಚೈನ್ ಮತ್ತೆ ಯೂಸರ್ ಓನರ್ಶಿಪ್. ಇವು ಬಿಟ್ಟು ಬೇರೆ ಏನಾದರೂ ಪ್ರಮುಖ ಅಂಶ ಇದೆಯಾ ವೆಬ್ 3.0ನಲ್ಲಿ? ಇನ್ನೊಂದು ಸಿಮ್ಯಾಂಟಿಕ್ ವೆಬ್ ಅನ್ನೋ ಐಡಿಯಾ. ಅಂದ್ರೆ ಇಂಟರ್ನೆಟ್ ಇನ್ನೂ ಹೆಚ್ಚು ಸ್ಮಾರ್ಟ್ ಆಗೋದು. ಕಂಪ್ಯೂಟರ್ಗಳು ಬರೀ ಕೀವರ್ಡ್ಸ್ ನೋಡೋದಲ್ಲ, ಮಾಹಿತಿಯ ಅರ್ಥ, ಕಾಂಟೆಕ್ಸ್ಟ್ ಅರ್ಥ ಮಾಡಿಕೊಂಡು ನಮಗೆ ಬೇಕಾದ ಇನ್ಫಾರ್ಮೇಷನ್ ಕೊಡೋದು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಮಷೀನ್ ಲರ್ನಿಂಗ್ ಎಲ್ಲ ದೊಡ್ಡ ಪಾತ್ರ ವಹಿಸುತ್ತೆ. ಆಮೇಲೆ ಸೆಲ್ಫ್ ಸಾವರಿನ್ ಐಡೆಂಟಿಟಿ, SSI. ಅಂದ್ರೆ ನಮ್ಮ ಆನ್ಲೈನ್ ಐಡೆಂಟಿಟಿನ, ನಮ್ಮ ಪರ್ಸನಲ್ ಡೇಟಾನ ಗೂಗಲ್ ಅಥವಾ ಫೇಸ್ಬುಕ್ ಕಂಟ್ರೋಲ್ ಮಾಡೋ ಬದಲು ನಾವೇ ಕಂಟ್ರೋಲ್ ಮಾಡೋದು. ಯಾರಿಗೆ ಯಾವ ಮಾಹಿತಿ ಕೊಡಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡೋದು. ಇದು ಪ್ರೈವಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಕೇಳೋಕೆಲ್ಲ ತುಂಬಾನೇ ಚೆನ್ನಾಗಿದೆ. ಯೂಸರ್ಗೆ ಪವರ್, ಕಂಟ್ರೋಲ್, ಓನರ್ಶಿಪ್. ವಾವ್! ಆದ್ರೆ ಇದೆಲ್ಲ ರಿಯಾಲಿಟಿ ಆಗೋದಷ್ಟು ಸುಲಭನಾ? ಚಾಲೆಂಜಸ್ ಏನಾದ್ರೂ ಇವೆಯಾ? ಖಂಡಿತ ಚಾಲೆಂಜಸ್ ಇವೆ. ಸುಲಭ ಇಲ್ಲ. ಒಂದು ಕಡೆ ಟೆಕ್ನಾಲಜಿನೇ ಇನ್ನೂ ಡೆವಲಪ್ ಆಗ್ತಿದೆ. ಬ್ಲಾಕ್ಚೈನ್ಗಳಲ್ಲಿ ಸ್ಕೇಲೆಬಿಲಿಟಿ ಪ್ರಾಬ್ಲಮ್ ಇದೆ. ಅಂದ್ರೆ ತುಂಬಾ ಜನ ಒಂದೇ ಸಾರಿ ಬಳಸಿದಾಗ ಸ್ಲೋ ಆಗೋದು. ಟ್ರಾನ್ಸಾಕ್ಷನ್ ಫೀಸ್ ಕೂಡ ಕೆಲವೊಮ್ಮೆ ಜಾಸ್ತಿ ಇರುತ್ತೆ. ಹೌದು. ಮತ್ತೆ ಯೂಸರ್ ಎಕ್ಸ್ಪೀರಿಯನ್ಸ್. ಈಗ ನಾವು ವಾಟ್ಸ್ಆ್ಯಪ್, ಫೇಸ್ಬುಕ್ ಬಳಸಿದಷ್ಟು
ಇಷ್ಟು ಸುಲಭವಾಗಿ ಈ ವೆಬ್ 3.0 ಆಪ್ಸ್ ಬಳಸೋಕೆ ಇನ್ನೂ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸಬಹುದು ಶುರುನಲ್ಲಿ. ಇನ್ನೊಂದು ದೊಡ್ಡ ಚಾಲೆಂಜ್ ಅಂದರೆ ರೆಗ್ಯುಲೇಷನ್. ಸರ್ಕಾರಗಳು ಇದನ್ನೆಲ್ಲ ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಕ್ರಿಪ್ಟೋ ಬಗ್ಗೆ ಇರೋ ಗೊಂದಲಗಳೇ ಇದಕ್ಕೇ ಉದಾಹರಣೆ. ಹೌದು, ಅದು ನಿಜ. ಲಾಸ್ಟ್ಲಿ ಅಡಾಪ್ಷನ್. ಜನಸಾಮಾನ್ಯರು ಇದೆಲ್ಲ ಅರ್ಥ ಮಾಡಿಕೊಂಡು ಹೊಸ ತರಹದ ವಾಲೆಟ್ ಬಳಸಿ ತಮ್ಮ ಪ್ರೈವೇಟ್ ಕೀಗಳನ್ನು ಜವಾಬ್ದಾರಿಯಿಂದ ಕಾಪಾಡಿಕೊಂಡು ಈ ಹೊಸ ಸಿಸ್ಟಮ್ಗೆ ಅಡ್ಜಸ್ಟ್ ಆಗೋಕೆ ಸಮಯ ಬೇಕು. ಖಂಡಿತ. ಬದಲಾವಣೆ ಅಂದ್ಮೇಲೆ ಇವೆಲ್ಲ ಇದ್ದೇ ಇರುತ್ತೆ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ವೆಬ್ 1.0, 2.0, 3.0 ಈ ಮೂರರ ವ್ಯತ್ಯಾಸವನ್ನ ಒಂದ್ಸಲ ಕ್ವಿಕ್ಕಾಗಿ ಸಮರೈಸ್ ಮಾಡೋದಾದ್ರೆ? ಖಂಡಿತ. ಸಿಂಪಲ್ ಆಗಿ ಹೇಳೋದಾದ್ರೆ ವೆಬ್ 1.0 ಓದು ಮಾತ್ರ, ಸ್ಟ್ಯಾಟಿಕ್ ಪೇಜ್ಗಳು, ಮಾಹಿತಿ ಒಂದೇ ಕಡೆಯಿಂದ ಬರ್ತಿತ್ತು. ವೆಬ್ 2.0 ಓದು ಬರೆ, ಡೈನಾಮಿಕ್ ಸೋಷಲ್ ವೆಬ್, ನಾವೇ ಕಂಟೆಂಟ್ ಹಾಕ್ತಿದ್ವಿ, ಅದರ ಕಂಟ್ರೋಲ್ ಕೆಲವೇ ಕಂಪನಿಗಳ ಕೈಗೆ ಹೋಯಿತು, ಸೆಂಟ್ರಲೈಸ್ಡ್ ಆಯಿತು. ವೆಬ್ 3.0 ಓದು ಬರೆ ಸ್ವಾಮ್ಯ ಹೊಂದು, ಡಿಸೆಂಟ್ರಲೈಸ್ಡ್ ವೆಬ್, ಬ್ಲಾಕ್ ಚೈನ್, ಕ್ರಿಪ್ಟೋ, AI ಬಳಸಿ ಕಂಟ್ರೋಲ್ ಮತ್ತೆ ಓನರ್ಶಿಪ್ ಅನ್ನ ಯೂಸರ್ಗೆ ಕೊಡೋ ಗುರಿ ಹೊಂದಿದೆ. ಸೂಪರ್, ತುಂಬಾ ಚೆನ್ನಾಗಿ ವಿವರಿಸಿದ್ರೆ. ಹಾಗಾದ್ರೆ ಫೈನಲ್ ಆಗಿ ಇದರ ಒಟ್ಟು ಸಾರಾಂಶ ಏನು? ನಾವು ಯಾಕೆ ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ನೋಡಿ, ವೆಬ್ 3.0 ಬರೀ ಇನ್ನೊಂದು ಟೆಕ್ನಾಲಜಿ ಅಪ್ಡೇಟ್ ಅಲ್ಲ. ಇದು ಇಂಟರ್ನೆಟ್ನ ಫಂಡಮೆಂಟಲ್ಸ್ ಅನ್ನೇ ಚೇಂಜ್ ಮಾಡೋ ಪೊಟೆನ್ಷಿಯಲ್ ಇರೋ ಒಂದು ಮೂವ್ಮೆಂಟ್. ಪವರ್ ಅನ್ನ ಸೆಂಟ್ರಲೈಸ್ಡ್ ಕಂಪ್ನಿಗಳಿಂದ ಜನರಿಗೆ, ಕಮ್ಯುನಿಟಿಗೆ ವಾಪಸ್ ಕೊಡೋ ಪ್ರಯತ್ನ. ಇದು ಸಕ್ಸಸ್ ಆದ್ರೆ ನಮ್ಮ ಡಿಜಿಟಲ್ ಲೈಫ್, ನಮ್ಮ ಡೇಟಾದ ವ್ಯಾಲ್ಯೂ, ನಮ್ಮ ಪ್ರೈವಸಿ ಇದೆಲ್ಲ ಬದಲಾಗಬಹುದು. ಹೌದು. ಸೊ ಈ ಚರ್ಚೆಯಿಂದ ನಾವು ತಗೋಬೇಕಾದ ಮುಖ್ಯ ಪಾಠ ಅಂದ್ರೆ ವೆಬ್ 3.0 ಅನ್ನೋದು ಬರೀ ಒಂದು ಟೆಕ್ನಿಕಲ್ ಟರ್ಮ್ ಅಲ್ಲ. ಅದು ನಮ್ಮ ಆನ್ಲೈನ್ ಪ್ರಪಂಚವನ್ನ, ಡೇಟಾವನ್ನ, ವ್ಯಾಲ್ಯೂವನ್ನ ನೋಡೋ ರೀತಿನೇ ಬದಲಾಯಿಸಬಹುದು. ಇದರ ಕೆಲವು ಭಾಗಗಳು ಈಗಾಗ್ಲೇ ನಮ್ಮ ಮುಂದಿವೆ. ನಿಜ. ಕೇಳುಗರಿಗೆ ಕೊನೆಗೊಂದು ಪ್ರಶ್ನೆ ಇಟ್ಟು ಹೋಗೋಣ. ವೆಬ್ 3.0 ನಿಜವಾಗ್ಲೂ ಈ ಡಿಸೆಂಟ್ರಲೈಸೇಷನ್, ಯೂಸರ್ ಓನರ್ಶಿಪ್ ತಂದ್ರೆ ಈಗ ವೆಬ್ 2.0ದಲ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡಿರೋ ಟೆಕ್ ಜೈಂಟ್ಸ್ ಇದಾರಲ್ಲ, ಫೇಸ್ಬುಕ್, ಗೂಗಲ್ ತರಹದ ಕಂಪನಿಗಳು, ಅವರ ಪಾತ್ರ ಏನಾಗಬಹುದು? ಅವರು ಇದನ್ನ ಹೇಗ್ ನೋಡ್ತಾರೆ? ಅವರು ಬದಲಾಗ್ತಾರಾ ಅಥವಾ ವಿರೋಧಿಸ್ತಾರಾ? ಯೋಚನೆ ಮಾಡಿ ನೋಡಿ. ಇವತ್ತಿನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.